ನಮಸ್ಕಾರ ವೀಕ್ಷಕರೇ. ಮೈಸೂರು ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರುವುದು ಇಲ್ಲಿನ ಭವ್ಯ ಇತಿಹಾಸ ಮತ್ತು ರಾಜಗಾಂಭೀರ್ಯ. ಮೈಸೂರು ಪರಿಚಯದ ಈ ಭಾಗದಲ್ಲಿ ಪ್ರತಿಯೊಬ್ಬ ಪ್ರವಾಸಿಗನು ನೋಡಲೇಬೇಕಾದ 10 ಪ್ರಮುಖ ಸ್ಥಳಗಳ ಕಡೆ ಒಂದು ಸುತ್ತು ಹಾಕೋಣ ಬನ್ನಿ. ಮೈಸೂರು ಅರಮನೆ ಅಥವಾ ಅಂಬಾವಿಲಾಸ ಅರಮನೆ. ಮೈಸೂರಿನ ಕಿರೀಟಪ್ರಾಯವಾಗಿರುವ ಅಂಬಾವಿಲಾಸ ಅರಮನೆಯು ಪ್ರವಾಸಿಗರ ಪಾಲಿಗೆ ಅದ್ಭುತ ಲೋಕ. ಇದು ಕೇವಲ ಒಂದು ಕಟ್ಟಡವಲ್ಲ, ಮೈಸೂರು ಒಡೆಯರ ಐತಿಹಾಸಿಕ ಆಡಳಿತ ಮತ್ತು ಸಾಂಸ್ಕೃತಿಕ ಪರಂಪರೆಯ ಪ್ರತೀಕ. ಇತಿಹಾಸ ಮತ್ತು ಮರುಜನ್ಮ. ಆರಂಭದಲ್ಲಿ ಈ ಅರಮನೆಯು ಮರದ ದಿಮ್ಮೆಗಳಿಂದ ನಿರ್ಮಿತವಾಗಿತ್ತು. ಆದರೆ 1897ರಲ್ಲಿ ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿಯವರ ವಿವಾಹದ ಸಂದರ್ಭದಲ್ಲಿ ಸಂಭವಿಸಿದ ಆಕಸ್ಮಿಕ ಬೆಂಕಿಯ ಅವಘಡದಿಂದ ಅರಮನೆಯ ಬಹುಭಾಗ ಸುಟ್ಟುಹೋಯಿತು. ನಿರ್ಮಾಣದ ವೈಭವ. ಅಂದಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಮಾರ್ಗದರ್ಶನದಲ್ಲಿ ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ಅವರು ಹೊಸ ಅರಮನೆಯ ವಿನ್ಯಾಸ ಮಾಡಿದರು. ಸುಮಾರು 42 ಲಕ್ಷ ರೂಪಾಯಿಗಳ ಬೃಹತ್ ವೆಚ್ಚದಲ್ಲಿ ಪುನರ್ನಿರ್ಮಾಣಗೊಂಡ ಈ ಅರಮನೆಯು 1912ರಲ್ಲಿ ಸಂಪೂರ್ಣವಾಗಿ ಸಿದ್ಧವಾಯಿತು. ವಾಸ್ತುಶಿಲ್ಪದ ಸಂಗಮ. ಈ ಅರಮನೆಯು ಇಂಡೋ ಸಾಸನಿಕ್ ಶೈಲಿಗೆ ಅತ್ಯುತ್ತಮ ಉದಾಹರಣೆ. ಇಲ್ಲಿ ಹಿಂದೂ, ಮುಸ್ಲಿಂ, ರಾಜಪೂತ ಹಾಗೂ ಗೋಥಿಕ್ ವಾಸ್ತುಶೈಲಿಗಳ ಸುಂದರ ಸಮ್ಮಿಲನವನ್ನು ನಾವು ಕಾಣಬಹುದು. ಕಲಾಕೃತಿಗಳ ಖಜಾನೆ. ಅರಮನೆಯ ಒಳಾಂಗಣವು ಕಲಾಪ್ರೇಮಿಗಳಿಗೆ ಹಬ್ಬವಿದ್ದಂತೆ. ಇಲ್ಲಿರುವ ರಾಜ ರವಿವರ್ಮ, ಸಿದ್ದಲಿಂಗಸ್ವಾಮಿ ಮತ್ತು ಕೆ ವೆಂಕಟಪ್ಪ ಅವರಂತಹ ಖ್ಯಾತ ಕಲಾವಿದರ ವರ್ಣಚಿತ್ರಗಳು ಇಂದಿಗೂ ನೋಡುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತವೆ. ವಿಶೇಷ ಆಕರ್ಷಣೆ. ವಿಶೇಷವಾಗಿ ದಸರಾ ಸಂಭ್ರಮದಲ್ಲಿ ಮತ್ತು ಪ್ರತಿ ಭಾನುವಾರ ಹಾಗೂ ರಜಾದಿನಗಳ ಸಂಜೆ ಲಕ್ಷಾಂತರ ವಿದ್ಯುತ್ ದೀಪಗಳಿಂದ ಕಂಗೊಳಿಸುವ ಈ ಅರಮನೆಯನ್ನು ನೋಡುವುದೇ 7 ಕಣ್ಣಿಗಳಿಗೆ ಹಬ್ಬ. ಶಕ್ತಿ ದೇವತೆ ಚಾಮುಂಡೇಶ್ವರಿಯ ಸನ್ನಿಧಿ. ಮೈಸೂರಿನ ಪ್ರೇಕ್ಷಣೀಯ ಸ್ಥಳಗಳ ಪಟ್ಟಿಯಲ್ಲಿ 2ನೇ ಮತ್ತು ಅತ್ಯಂತ ಪವಿತ್ರವಾದ ತಾಣವೆಂದರೆ ಅದು ಚಾಮುಂಡಿ ಬೆಟ್ಟ. ಮೈಸೂರು ನಗರದ ಕಾವಲು ದೇವತೆಯಾಗಿ ನೆಲೆಸಿರುವ ತಾಯಿ ಚಾಮುಂಡೇಶ್ವರಿಯ ಚಾಮುಂಡಿ ಬೆಟ್ಟದ ವಿಶೇಷತೆಗಳು. ಪುರಾಣ ಹಿನ್ನೆಲೆ. ಮೈಸೂರು ನಗರಕ್ಕೆ ಈ ಹೆಸರು ಬರಲು ಕಾರಣವಾದ ಮಹಿಷಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿದ ನಂತರ ತಾಯಿ ಚಾಮುಂಡಿಯು ವಿಜಯದ ಸಂಕೇತವಾಗಿ ಈ ಬೆಟ್ಟದ ಮೇಲೆ ಬಂದು ನೆಲೆಸಿದಳು ಎಂಬ ನಂಬಿಕೆಯಿದೆ. ಇದೇ ಕಾರಣಕ್ಕೆ ದೇವಿಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಗುತ್ತದೆ. ರಾಜವಂಶದ ಕುಲದೇವತೆ. ಆರಂಭದಲ್ಲಿ ಬೆಟ್ಟದ ತಾಯಿ ಎಂದು ಪೂಜಿಸಲ್ಪಟ್ಟಿದ್ದ ದೇವಿಯನ್ನು ಮೈಸೂರು ಅರಸರು ತಮ್ಮ ಕುಲದೇವತೆಯಾಗಿ ಸ್ವೀಕರಿಸಿದರು. 12ನೇ ಶತಮಾನದಲ್ಲಿ ಹೊಯ್ಸಳ ರಾಜರು ಈ ದೇವಾಲಯಕ್ಕೆ ಅಡಿಪಾಲ ಹಾಕಿದರೆ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಈ ದೇವಾಲಯದ ಗೋಪುರ ಮತ್ತು ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿ ಇಂದಿನ ವೈಭವದ ರೂಪ ನೀಡಿದರು. 1000 ಮೆಟ್ಟಿಲುಗಳ ಹಾದಿ. 1659ರಲ್ಲಿ ದೊಡ್ಡ ದೇವರಾಜ ಒಡೆಯರವರ ಕಾಲದಲ್ಲಿ ಭಕ್ತರ ಅನುಕೂಲಕ್ಕಾಗಿ ಬೆಟ್ಟಕ್ಕೆ 1000 ಮೆಟ್ಟಿಲುಗಳನ್ನು ನಿರ್ಮಿಸಲಾಯಿತು. ಇದೇ ಹಾದಿಯಲ್ಲಿ ಸಾಗುವಾಗ ಪ್ರವಾಸಿಗರನ್ನು ಸೆಳೆಯುವುದು ಕಲ್ಲಿನಲ್ಲಿ ಕೆತ್ತಲಾದ ಏಕಶಿಲಾ ಬೃಹತ್ ನಂದಿ ವಿಗ್ರಹ. ಇದು ಭಾರತದ ಅತಿದೊಡ್ಡ ನಂದಿ ವಿಗ್ರಹಗಳಲ್ಲಿ ಒಂದಾಗಿದೆ. ಪ್ರಕೃತಿ ಸೌಂದರ್ಯ. ಸಮುದ್ರ ಮಟ್ಟದಿಂದ ಸುಮಾರು 3489 ಅಡಿ ಎತ್ತರದಲ್ಲಿರುವ ಈ ಬೆಟ್ಟದ ಮೇಲಿನಿಂದ ಇಡೀ ಮೈಸೂರು ನಗರದ ಅಂದವನ್ನು ಸವಿಯಬಹುದು. ವಿಶೇಷವಾಗಿ ರಾತ್ರಿ ವೇಳೆಯಲ್ಲಿ ದೀಪಾಲಂಕಾರದಿಂದ ಕಂಗೊಳಿಸುವ ಮೈಸೂರು ನಗರವು ಬೆಟ್ಟದ ಮೇಲಿನಿಂದ ಅದ್ಭುತವಾಗಿ ಕಾಣುತ್ತದೆ. ಶ್ರೀ ಜಯಚಾಮರಾಜೇಂದ್ರ ಮೃಗಾಲಯದ ವಿಸ್ಮಯ. ಮೈಸೂರು ಪ್ರವಾಸದ 3ನೇ ಪ್ರಮುಖ ನಿಲ್ದಾಣವೇ ಶ್ರೀ ಜಯಚಾಮರಾಜೇಂದ್ರ ಮೃಗಾಲಯ. ಪ್ರಕೃತಿ ಮತ್ತು ವನ್ಯಜೀವಿ ಪ್ರೇಮಿಗಳಿಗೆ ಇದು ಅಚ್ಚುಮೆಚ್ಚಿನ ತಾಣ. ಕೇವಲ ಕರ್ನಾಟಕ ಮಾತ್ರವಲ್ಲದೆ ಇಡೀ ಭಾರತದ ಅತ್ಯಂತ ಹಳೆಯ ಮತ್ತು ಸುಪ್ರಸಿದ್ಧ ಮೃಗಾಲಯಗಳಲ್ಲಿ ಇದು ಕೂಡ ಒಂದು. ಬನ್ನಿ ಇದರ ವಿಶೇಷತೆಗಳನ್ನು ತಿಳಿಯೋಣ. ಮೃಗಾಲಯದ ವಿಶೇಷತೆಗಳು. ರಾಜವಂಶದ ಕೊಡುಗೆ. ಈ ಮೃಗಾಲಯವು 1892ರಲ್ಲಿ ಶ್ರೀ ಚಾಮರಾಜೇಂದ್ರ ಒಡೆಯರ್ ಅವರ ದೂರದೃಷ್ಟಿಯಿಂದ ಸ್ಥಾಪನೆಯಾಯಿತು. ಆರಂಭದಲ್ಲಿ ಕೇವಲ ರಾಜಮನೆತನದವರು ಮತ್ತು ಗಣ್ಯ ವ್ಯಕ್ತಿಗಳಿಗೆ ಮಾತ್ರ ಸೀಮಿತವಾಗಿದ್ದ ಈ ವನ್ಯಜೀವಿ ಲೋಕವನ್ನು 1920ರಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತಗೊಳಿಸಲಾಯಿತು. ಪ್ರಾಣಿ ಸಂಕುಲದ ವೈವಿಧ್ಯತೆ. ಸುಮಾರು 157 ಎಕರೆಗಳಷ್ಟು ವಿಶಾಲವಾದ ಪ್ರದೇಶದಲ್ಲಿ ಹರಡಿರುವ ಈ ಮೃಗಾಲಯವು ವಿಶ್ವದ ವಿವಿಧ ದೇಶಗಳ ಅಪರೂಪದ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಆಶ್ರಯ ನೀಡಿದೆ. ಇಲ್ಲಿ ಆಫ್ರಿಕನ್ ಆನೆಗಳು, ಬಿಳಿ ಹುಲಿಗಳು, ಜಿರಾಫೆಗಳು ಮತ್ತು ಅಳಿವಿನಂಚಿನಲ್ಲಿರುವ ಹಲವಾರು ಪ್ರಭೇದಗಳನ್ನು ನಾವು ಕಾಣಬಹುದು. ಸಸ್ಯಕಾಶಿ.
ಇಲ್ಲಿ ಕೇವಲ ಪ್ರಾಣಿಗಳಷ್ಟೇ ಅಲ್ಲದೆ ಪ್ರಪಂಚದ ವಿವಿಧ ಭಾಗಗಳಿಂದ ತರಲಾದ ಅಪರೂಪದ ಮರಗಿಡಗಳು ಮತ್ತು ನೈಸರ್ಗಿಕ ಸಸ್ಯರಾಶಿ ಕೂಡ ಇದೆ. ಇದು ಪ್ರವಾಸಿಗಳಿಗೆ ದಟ್ಟ ಕಾಡಿನೊಳಗೆ ಸಂಚರಿಸುವ ಅನುಭವ ನೀಡುತ್ತದೆ. ವಿಶ್ವದ ಗಮನ ಸೆಳೆದ ಯೋಜನೆ. ಪ್ರಾಣಿಗಳನ್ನು ದತ್ತು ಪಡೆಯುವ ವಿಶೇಷ ಯೋಜನೆಯನ್ನು ಈ ಮೃಗಾಲಯವು ಅತ್ಯಂತ ಯಶಸ್ವಿಯಾಗಿ ಜಾರಿಗೆ ತಂದಿದೆ. ಇದರಿಂದಾಗಿ ಇದು ಜಾಗತಿಕ ಮಟ್ಟದಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ. ಕೆಆರ್ಎಸ್ ಅಣೆಕಟ್ಟು ಮತ್ತು ಬೃಂದಾವನ ಉದ್ಯಾನವನದ ಭವ್ಯತೆ. ಮೈಸೂರು ಪ್ರವಾಸದ 4ನೇ ಪ್ರಮುಖ ತಾಣವೆಂದರೆ ಅದು ಎಂಜಿನಿಯರಿಂಗ್ ಅದ್ಭುತ ಕೆಆರ್ಎಸ್ ಅಣೆಕಟ್ಟು ಮತ್ತು ಕಣ್ಮನ ಸೆಳೆಯುವ ಬೃಂದಾವನ ಉದ್ಯಾನವನ. ಕಾವೇರಿ ನದಿಯ ಒಡಲಿನಲ್ಲಿರುವ ಈ ತಾಣವು ಮೈಸೂರಿನಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ, ಇದರ ಆಕರ್ಷಣೆಗಳ ಬಗ್ಗೆ ತಿಳಿಯೋಣ. ಅಣೆಕಟ್ಟಿನ ಹಿರಿಮೆ. ಎಂಜಿನಿಯರಿಂಗ್ ಕೌಶಲ್ಯ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಅಪ್ರತಿಮ ತಂತ್ರಜ್ಞಾನ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರವರ ದೂರದೃಷ್ಟಿಯಿಂದ ನಿರ್ಮಾಣವಾದ ಈ ಅಣೆಕಟ್ಟು ಹಿಂದಿನ ತಲೆಮಾರಿನ ಶ್ರೇಷ್ಠತೆಗೆ ಸಾಕ್ಷಿ. ಸ್ವಾತಂತ್ರ್ಯ ಪೂರ್ವದಲ್ಲೇ ಅಂದರೆ 1932ರಲ್ಲಿ ಸಿದ್ಧವಾದ ಇದು ಏಷ್ಯಾದ ಅತಿ ದೊಡ್ಡ ಅಣೆಕಟ್ಟುಗಳಲ್ಲಿ ಒಂದಾಗಿತ್ತು. ಜೀವನಾಡಿ. 130 ಅಡಿ ಎತ್ತರದ ಈ ಅಣೆಕಟ್ಟು ಕೇವಲ ನೀರಾವರಿ ಮತ್ತು ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾತ್ರವಲ್ಲದೆ ಇಡೀ ನಾಡಿನ ಜೀವನಾಡಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಮೈಸೂರು ಮತ್ತು ಸುತ್ತಮುತ್ತಲಿನ ಹಸಿರು ಕ್ರಾಂತಿಗೆ ಇದು ಮುಖ್ಯ ಕಾರಣ. ಬೃಂದಾವನ ಉದ್ಯಾನವನದ ವೈಭವ. ಸುಂದರ ವಿನ್ಯಾಸ. ಕೃಷ್ಣರಾಜ ಸಾಗರ ಅಣೆಕಟ್ಟಿನ ಕೆಳಭಾಗದಲ್ಲಿ ಹರಡಿರುವ ಬೃಂದಾವನ ಉದ್ಯಾನವನವು ಪ್ರಕೃತಿ ಮತ್ತು ಮಾನವ ನಿರ್ಮಿತ ಕಲೆಯ ಸಮ್ಮಿಲನ. ಇಲ್ಲಿನ ಸಾಲು ಸಾಲು ಕಾರಂಜಿಗಳು ಮತ್ತು ಹಸಿರಿನಿಂದ ಕೂಡಿದ ಲಾನ್ಗಳು ಪ್ರವಾಸಿಗರ ಮನಗೆಲ್ಲುತ್ತವೆ. ಸಂಗೀತ ಕಾರಂಜಿ, ಮ್ಯೂಸಿಕಲ್ ಫೌಂಟನ್. ಇಲ್ಲಿನ ಅತ್ಯಂತ ಪ್ರಮುಖ ಆಕರ್ಷಣೆಯೆಂದರೆ ಸಂಗೀತದ ಲಯಕ್ಕೆ ತಕ್ಕಂತೆ ನೃತ್ಯ ಮಾಡುವ ಬಣ್ಣ ಬಣ್ಣದ ಕಾರಂಜಿಗಳು. ಈ ದೃಶ್ಯವನ್ನು ಸವಿಯಲು ವಿಶ್ವದಾದ್ಯಂತ ಲಕ್ಷಾಂತರ ಪ್ರವಾಸಿಗರು ಆಗಮಿಸುತ್ತಾರೆ. ದಾಖಲೆಯ ಭೇಟಿ. ಪ್ರತಿ ವರ್ಷ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವ ಈ ತಾಣವು ಸಂಜೆ ದೀಪಾಲಂಕಾರದ ಸಮಯದಲ್ಲಿ ಸ್ವರ್ಗದಂತೆ ಕಂಗೊಳ್ಳುತ್ತದೆ. ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀಕಂಠೇಶ್ವರ ಸನ್ನಿಧಿ. ಮೈಸೂರಿನ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ 5ನೇ ಮತ್ತು ಆಧ್ಯಾತ್ಮಿಕವಾಗಿ ಅತಿ ಮುಖ್ಯವಾದ ಕ್ಷೇತ್ರವೆಂದರೆ ಅದು ನಂಜನಗೂಡು. ಕಪಿಲಾ ನದಿಯ ತಟದಲ್ಲಿ ನೆಲೆಸಿರುವ ಈ ಸುಂದರ ದೇವಾಲಯವು ಮೈಸೂರಿನಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ, ದಕ್ಷಿಣ ಕಾಶಿ ಎಂದೇ ಖ್ಯಾತಿಯಾದ ಈ ಪುಣ್ಯಕ್ಷೇತ್ರದ ವಿಶೇಷತೆಗಳನ್ನು ತಿಳಿಯೋಣ. ದೇವಾಲಯದ ಐತಿಹಾಸಿಕ ಮತ್ತು ಪೌರಾಣಿಕ ಹಿರಿಮೆ. ಹಾಲಾಹಲ ಸೇವಿಸಿದ ಶಿವ. ಪುರಾಣಗಳ ಪ್ರಕಾರ ಸಮುದ್ರ ಮಥನದ ವೇಳೆ ಉದ್ಭವಿಸಿದ ಲೋಕನಾಶಕ ಹಾಲಾಹಲ ವಿಷವನ್ನು ಶಿವನು ಸೇವಿಸಿ ಜಗತ್ತನ್ನು ರಕ್ಷಿಸಿದ ಸ್ಥಳವಿದು ಎಂಬ ನಂಬಿಕೆಯಿದೆ. ವಿಷವನ್ನು ತನ್ನ ಕಂಠದಲ್ಲಿ ಇರಿಸಿಕೊಂಡಿದ್ದರಿಂದ ಶಿವನಿಗೆ ಇಲ್ಲಿ ನಂಜುಂಡೇಶ್ವರ ಅಥವಾ ಶ್ರೀಕಂಠೇಶ್ವರ ಎಂಬ ಹೆಸರು ಬಂದಿದೆ. ವಾಸ್ತುಶಿಲ್ಪದ ವೈಭವ. ದ್ರಾವಿಡ ಶೈಲಿಯಲ್ಲಿ ಕಂಗೊಳಿಸುವ ಈ ದೇವಾಲಯವು ಕರ್ನಾಟಕದ ಅತಿ ದೊಡ್ಡ ಗುಡಿಗಳಲ್ಲಿ ಒಂದು. ಸುಮಾರು 50,000 ಚದರ ಅಡಿಗಳಿಗೂ ಹೆಚ್ಚು ವಿಸ್ತಾರವಾಗಿರುವ ಈ ದೇವಾಲಯವು ಗಂಗರು, ಚೋಳರು, ಹೊಯ್ಸಳರು ಮತ್ತು ಮೈಸೂರು ಒಡೆಯರ ಕಾಲದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದಿತು. ಇಲ್ಲಿನ ಬೃಹತ್ ಗೋಪುರ ಮತ್ತು ಅದರಲ್ಲಿನ ಕೆತ್ತನೆಗಳು ಮನಮೋಹಕವಾಗಿವೆ. ದಕ್ಷಿಣ ಕಾಶಿ. ಉತ್ತರ ಭಾರತದ ಕಾಶಿಗೆ ಎಷ್ಟು ಮಹತ್ವವಿದೆಯೋ ದಕ್ಷಿಣದಲ್ಲಿ ಈ ಕ್ಷೇತ್ರಕ್ಕೆ ಅಷ್ಟೇ ಪ್ರಾಮುಖ್ಯತೆಯಿದೆ. ಇಲ್ಲಿ ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿ ಶ್ರೀಕಂಠೇಶ್ವರನ ದರ್ಶನ ಪಡೆದರೆ ಸಕಲ ಪಾಪಗಳು ನಿವಾರಣೆಯಾಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ಭಕ್ತರ ಅಚಲ ನಂಬಿಕೆ. ಸರ್ವಧರ್ಮ ಸಹಿಷ್ಣುತೆ. ಟಿಪ್ಪು ಸುಲ್ತಾನ್ ಕೂಡ ಈ ದೇವಸ್ಥಾನದ ಭಕ್ತರಾಗಿದ್ದರು ಮತ್ತು ಅವರ ಕಣ್ಣಿನ ರೋಗ ವಾಸಿಯಾದ ನಂತರ ಈ ದೇವರಿಗೆ ಹಕೀಂ ನಂಜುಂಡ ಎಂದು ಕರೆದು ವೈಡೂರ್ಯದ ಹಾರವನ್ನು ಅರ್ಪಿಸಿದ್ದರು ಎನ್ನುವುದು ಇಲ್ಲಿನ ವಿಶೇಷ ಇತಿಹಾಸ. ಶಿಲ್ಪಕಲೆಯ ಅದ್ಭುತ ಲೋಕ. ಸೋಮನಾಥಪುರ. ಮೈಸೂರು ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳ ಸರಣಿಯಲ್ಲಿ 6ನೆಯ ತಾಣವು ನಮಗೆ ಹೊಯ್ಸಳರ ಕಾಲದ ವೈಭವವನ್ನು ನೆನಪಿಸುತ್ತದೆ. ಅದುವೇ ಟಿ. ನರಸೀಪುರ ತಾಲೂಕಿನ ಸೋಮನಾಥಪುರದಲ್ಲಿರುವ ವಿಶ್ವಪ್ರಸಿದ್ಧ ಚನ್ನಕೇಶವ ದೇವಾಲಯ. ಕಲ್ಲಿನಲ್ಲಿ ಕಾವ್ಯ ಬರದಂತೆ ಕಾಣುವ ಈ ದೇಗುಲದ ಕಲಾಕುಸುರಿಯನ್ನು ಒಮ್ಮೆ ನೋಡೋಣ ಬನ್ನಿ. ದೇವಾಲಯದ ಅದ್ಭುತಗಳು. ಹೊಯ್ಸಳ ಶಿಲ್ಪಕಲೆಯ ಶಿಖರ. 13ನೇ ಶತಮಾನದಲ್ಲಿ ಹೊಯ್ಸಳ ದಂಡನಾಯಕ ಸೋಮನಾಥನಿಂದ ನಿರ್ಮಿಸಲ್ಪಟ್ಟ ಈ ದೇವಾಲಯವು ಹೊಯ್ಸಳ ವಾಸ್ತುಶಿಲ್ಪದ ಪರಮಾವಧಿ. ಬೇಲೂರು ಮತ್ತು ಹಳೇಬೀಡಿನ ಕೆತ್ತನೆಗಳಿಗೆ ಸರಿಸಾಟಿಯಾಗಿ ನಿಲ್ಲುವ ಈ ದೇಗುಲವು ತನ್ನ ಸೂಕ್ಷ್ಮ ಕುಸುರಿ ಕೆಲಸಕ್ಕೆ ಜಗತ್ತಿನಾದ್ಯಂತ ಪ್ರಸಿದ್ಧಿಯಾಗಿದೆ. ತ್ರಿಕುಟಾಚಲ ಮತ್ತು ನಕ್ಷತ್ರಾಕಾರ.
ಈ ದೇವಾಲಯವು ವಿಶಿಷ್ಟವಾದ ತ್ರಿಕುಟಾಚಲ ಶೈಲಿಯಲ್ಲಿದೆ, ಅಂದರೆ ಇಲ್ಲಿ 3 ಗರ್ಭಗೃಹಗಳಿವೆ. ಈ ಇಡೀ ದೇವಾಲಯವನ್ನು ನಕ್ಷತ್ರಾಕಾರದ ವೇದಿಕೆಯ ಮೇಲೆ ನಿರ್ಮಿಸಲಾಗಿದೆ. ಇದು ದೂರದಿಂದ ನೋಡಲು ಭೂಮಿಯ ಮೇಲೆ ನಕ್ಷತ್ರವೊಂದು ಇಳಿದು ಬಂದಂತೆ ಭಾಸವಾಗುತ್ತದೆ. ಅಮರಶಿಲ್ಪಿಯ ಕೈಚರಕ. ಜನಪದ ಮತ್ತು ಇತಿಹಾಸದ ಪ್ರಕಾರ ಬೇಲೂರಿನ ಸುಂದರ ಮೂರ್ತಿಗಳನ್ನು ಕೆತ್ತಿದ ಅದೇ ಅಮರಶಿಲ್ಪಿ ಜಕ್ಕಣಾಚಾರ್ಯಲು ಈ ದೇವಾಲಯದ ನಿರ್ಮಾಣದಲ್ಲೂ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ನಂಬಲಾಗಿದೆ. ಇಲ್ಲಿನ ಪ್ರತಿಯೊಂದು ಕಂಬ ಮತ್ತು ಗೋಡೆಗಳ ಮೇಲಿನ ಕೆತ್ತನೆಗಳು ಇಂದಿಗೂ ಜೀವಂತವಾಗಿರುವಂತೆ ಕಾಣುತ್ತವೆ. ಜಾಗತಿಕ ಮಾನ್ಯತೆ ಯುನೆಸ್ಕೋ. ಸೋಮನಾಥಪುರದ ಈ ದೇವಾಲಯವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಂಡಿರುವುದು ಕನ್ನಡಿಗರಾದ ನಮಗೆ ಹೆಮ್ಮೆಯ ವಿಷಯ. ಇಲ್ಲಿನ ಚಾವಣಿಗಳ ಮೇಲಿನ ಕೆತ್ತನೆಗಳನ್ನು ನೋಡುವುದೇ ಒಂದು ಯೋಗದಂತೆ ಭಾಸವಾಗುತ್ತದೆ. ಭವ್ಯತೆಯ ಪ್ರತೀಕ ಸೇಂಟ್ ಫಿಲೋಮಿನಾ ಚರ್ಚ್. ಮೈಸೂರಿನ ಪ್ರೇಕ್ಷಣೀಯ ಸ್ಥಳಗಳ ಸರಣಿಯಲ್ಲಿ 7ನೇ ತಾಣವು ನಮಗೆ ಯುರೋಪಿನ ರಾಜವೈಭವವನ್ನು ನೆನಪಿಸುತ್ತದೆ. ಅದುವೇ ಐತಿಹಾಸಿಕ ಸೇಂಟ್ ಫಿಲೋಮಿನಾ ಚರ್ಚ್. ಆಕಾಶವನ್ನೇ ಚುಂಬಿಸುವಂತೆ ಕಾಣುವ ಇದರ ಗೋಪುರಗಳು ಮೈಸೂರಿನ ಸೌಂದರ್ಯಕ್ಕೆ ಮತ್ತೊಂದು ಗರಿಯಿಟ್ಟಂತಿವೆ. ಬನ್ನಿ, ಈ ಪವಿತ್ರ ತಾಣದ ವಿಶೇಷತೆಗಳನ್ನು ನೋಡೋಣ. ಚರ್ಚ್ನ ಅದ್ಭುತ ವೈಶಿಷ್ಟ್ಯಗಳು. ರಾಜರ ಧರ್ಮಸಹಿಷ್ಣುತೆ. ಮೈಸೂರು ರಾಜವಂಶದ ಧರ್ಮಸಹಿಷ್ಣುತೆಗೆ ಈ ಚರ್ಚ್ ಸಾಕ್ಷಿಯಾಗಿದೆ. ಆರಂಭದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಿರ್ಮಿಸಲಾಗಿದ್ದ ಸಣ್ಣ ಚರ್ಚ್ ಅನ್ನು 1933ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಭವ್ಯವಾಗಿ ಮರುನಿರ್ಮಾಣ ಮಾಡಿದರು. ಇದು ಮೈಸೂರು ಅರಸರ ವಿಶಾಲ ಮನೋಭಾವವನ್ನು ಸಾರುತ್ತದೆ. ಗೋಥಿಕ್ ಶೈಲಿಯ ವಾಸ್ತುಶಿಲ್ಪ. ಜರ್ಮನಿಯ ಪ್ರಸಿದ್ಧ ಕೊಲೋನ್ ಕೆಥೀಡ್ರಲ್ ಶೈಲಿಯಿಂದ ಸ್ಫೂರ್ತಿ ಪಡೆದು ಈ ಚರ್ಚ್ ಅನ್ನು ನಿರ್ಮಿಸಲಾಗಿದೆ. ಇದು ನವಗೋಥಿಕ್ ಅಂದರೆ ನಿಯೋ ಗೋಥಿಕ್ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆ. ಇದರ ಕಿಟಕಿಗಳಲ್ಲಿರುವ ಬಣ್ಣದ ಗಾಜಿನ ಕಲಾಕೃತಿಗಳು ಬೈಬಿಲ್ನ ಸನ್ನಿವೇಶಗಳನ್ನು ಸುಂದರವಾಗಿ ಚಿತ್ರಿಸುತ್ತವೆ. ಗಗನಚುಂಬಿ ಗೋಪುರಗಳು. ಈ ಚರ್ಚ್ನ ಪ್ರಮುಖ ಆಕರ್ಷಣೆಯೆಂದರೆ ಸುಮಾರು 175 ಅಡಿ ಎತ್ತರದ ಅವಳಿ ಗೋಪುರಗಳು. ಏಷ್ಯಾದಲ್ಲೇ ಎತ್ತರವಾದ ಚರ್ಚ್ ಗೋಪುರಗಳಲ್ಲಿ ಇವು ಕೂಡ ಸೇರಿವೆ. ಈ ಗೋಪುರಗಳು ನಗರದ ಹಲವಾರು ಮೈಲಿಗಳ ದೂರದಿಂದಲೇ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಕಲೆಗಳ ನೆಲೆಬೀಡು ಜಗನ್ಮೋಹನ ಅರಮನೆ. ಮೈಸೂರಿನ ಇತಿಹಾಸವನ್ನು ಸಾರುವ ಮತ್ತೊಂದು ಭವ್ಯ ಕಟ್ಟಡವೇ ಜಗನ್ಮೋಹನ ಅರಮನೆ. ಅಂಬಾವಿಲಾಸ ಅರಮನೆಯಷ್ಟೇ ಪ್ರಾಮುಖ್ಯತೆ ಹೊಂದಿರುವ ಈ ತಾಣವು ಮೈಸೂರಿನ ರಾಜಮನೆತನದ ಏರಿಳಿತಗಳಿಗೆ ಸಾಕ್ಷಿಯಾಗಿದೆ. ಬನ್ನಿ, ಕಲಾಪ್ರೇಮಿಗಳ ಸ್ವರ್ಗವೆಂದೇ ಕರೆಯಲ್ಪಡುವ ಈ ಅರಮನೆಯ ವಿಶೇಷತೆಗಳನ್ನು ತಿಳಿಯೋಣ. ಅರಮನೆಯ ಐತಿಹಾಸಿಕ ಹಿನ್ನೆಲೆ. ರಾಜಮನೆತನದ ಆಶ್ರಯ ತಾಣ. ಈ ಅರಮನೆಯನ್ನು 1861ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ನಿರ್ಮಿಸಿದರು. 1897ರಲ್ಲಿ ಮುಖ್ಯ ಅರಮನೆ ಅಂದ್ರೆ ಅಂಬಾವಿಲಾಸ ಬೆಂಕಿಗೆ ಆಹುತಿಯಾದಾಗ ಹೊಸ ಅರಮನೆ ಸಿದ್ಧವಾಗುವವರೆಗೂ ರಾಜಮನೆತನದವರು ಇದೇ ಜಗನ್ಮೋಹನ ಅರಮನೆಯಲ್ಲಿ ವಾಸವಾಗಿದ್ರು. ರಾಜವೈಭವದ ಸಾಕ್ಷಿ. ಮೈಸೂರಿನ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಘಟ್ಟವಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪಟ್ಟಾಭಿಷೇಕ ಮಹೋತ್ಸವವು 1902ರಲ್ಲಿ ಇದೇ ಅರಮನೆಯಲ್ಲಿ ವೈಭವದಿಂದ ನೆರವೇರಿತು ಎನ್ನುವುದು ಇಲ್ಲಿನ ವಿಶೇಷ ಇತಿಹಾಸ. ಜಯಚಾಮರಾಜೇಂದ್ರ ಆರ್ಟ್ ಗ್ಯಾಲರಿ. ಕಲಾಕೃತಿಗಳ ಖಜಾನೆ. ಇಂದು ಈ ಅರಮನೆಯು ಶ್ರೀ ಜಯಚಾಮರಾಜೇಂದ್ರ ಕಲಾ ಗ್ಯಾಲರಿಯಾಗಿ ಪರಿವರ್ತಿತವಾಗಿದೆ. ಇಲ್ಲಿ ದಕ್ಷಿಣ ಭಾರತದ ಅತಿ ದೊಡ್ಡ ಕಲಾ ಸಂಗ್ರಹವನ್ನು ನಾವು ಕಾಣಬಹುದು. ವಿಶ್ವಪ್ರಸಿದ್ಧ ಚಿತ್ರಗಳು. ಇಲ್ಲಿನ ಪ್ರಮುಖ ಆಕರ್ಷಣೆಯೆಂದರೆ ಮಹಾನ್ ಕಲಾವಿದ ರಾಜ ರವಿವರ್ಮರ ಮೂಲ ವರ್ಣಚಿತ್ರಗಳು. ವಿಶೇಷವಾಗಿ ಕತ್ತಲೆಯಲ್ಲಿ ಬೆಳಗುವಂತೆ ಕಾಣುವ ದೀಪ ಹಿಡಿದ ಸುಂದರಿ ಅಂದ್ರೆ ಗ್ಲೋ ಆಫ್ ಹೋಪ್ ಚಿತ್ರವು ಪ್ರವಾಸಿಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಪ್ರಾಚೀನ ವಸ್ತುಗಳು. ಚಿತ್ರಗಳಷ್ಟೇ ಅಲ್ಲದೆ ಹಿಂದಿನ ರಾಜರು ಬಳಸುತ್ತಿದ್ದ ಅಪರೂಪದ ಸಂಗೀತವಾದ್ಯಗಳು, ಚಿನ್ನದ ಕುಸುರಿ ಕಲಸದ ಸಿಂಹಾಸನಗಳು, ವಿಶಿಷ್ಟ ಗಡಿಯಾರಗಳು ಮತ್ತು ಯುದ್ಧೋಪಕರಣಗಳು ಇಲ್ಲಿನ ಇತಿಹಾಸಕ್ಕೆ ಕನ್ನಡಿ ಹಿಡಿಯುತ್ತವೆ. ಮರಳಿನ ನಗರಿ ತಲಕಾಡಿನ ಪಂಚಲಿಂಗ ವೈಭವ. ಮೈಸೂರಿನ ಪ್ರವಾಸಿ ತಾಣಗಳ ಸರಣಿಯಲ್ಲಿ 9ನೇ ಸ್ಥಾನದಲ್ಲಿರುವುದು ಒಂದು ನಿಗೂಢ ಮತ್ತು ಪವಿತ್ರ ಕ್ಷೇತ್ರ. ಅದುವೇ ಮರಳಿನ ಅಡಿಯಲ್ಲಿ ದೇವಾಲಯಗಳನ್ನು ಅಡಗಿಸಿಕೊಂಡಿರುವ ತಲಕಾಡು. ಮೈಸೂರಿನಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿರುವ ಈ ಐತಿಹಾಸಿಕ ತಾಣವು ಗಂಗಾ ಅರಸರ ರಾಜಧಾನಿಯಾಗಿ ಮೆರೆದಿತ್ತು.
ಬನ್ನಿ ಇಲ್ಲಿನ ಪಂಚಲಿಂಗಗಳ ವಿಶೇಷತೆಯನ್ನು ತಿಳಿಯೋಣ. ತಲಕಾಡಿನ ಪೌರಾಣಿಕ ಮತ್ತು ಐತಿಹಾಸಿಕ ಹಿರಿಮೆ. ಹೆಸರಿನ ಹಿನ್ನೆಲೆ. ಜನಪದ ಕಥೆಯ ಪ್ರಕಾರ ತಲ ಮತ್ತು ಕಾಡ ಎಂಬ ಇಬ್ಬರು ಬೇಡರು ಇಲ್ಲಿನ ಒಂದು ಕಾಡಿನ ಮರದಲ್ಲಿ ಉದ್ಭವವಾದ ಶಿವಲಿಂಗವನ್ನು ಪೂಜಿಸಿ ಮೋಕ್ಷ ಪಡೆದರಂತೆ. ಅವರ ನೆನಪಿಗಾಗಿ ಈ ಪುಣ್ಯಕ್ಷೇತ್ರಕ್ಕೆ ತಲಕಾಡು ಎಂಬ ಹೆಸರು ಬಂದಿದೆ. ಪಂಚಲಿಂಗ ದರ್ಶನ. ತಲಕಾಡು ವಿಶ್ವಪ್ರಸಿದ್ಧಿಯಾಗಿರುವುದು ಇಲ್ಲಿನ ಪಂಚಲಿಂಗಗಳಿಂದಾಗಿ. ವೈದ್ಯನಾಥೇಶ್ವರ, ಅರ್ಕೇಶ್ವರ, ಪಾತಾಳೇಶ್ವರ, ಮರಳೇಶ್ವರ ಮತ್ತು ಮಲ್ಲಿಕಾರ್ಜುನೇಶ್ವರ ಎಂಬ 5 ಶಿವಲಿಂಗಗಳು ಈ ಕ್ಷೇತ್ರದ ಶಕ್ತಿಕೇಂದ್ರಗಳು. ಇಡೀ ಭಾರತದಲ್ಲಿ ಒಂದೇ ಪ್ರದೇಶದಲ್ಲಿ 5 ವಿಭಿನ್ನ ಶಿವಲಿಂಗಗಳನ್ನು ಪೂಜಿಸುವ ಅಪರೂಪದ ಕ್ಷೇತ್ರವಿದು. 12 ವರ್ಷಕ್ಕೊಮ್ಮೆ ಮಹೋತ್ಸವ. ಪ್ರತಿ 12 ವರ್ಷಕ್ಕೊಮ್ಮೆ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಅತ್ಯಂತ ವೈಭವದ ಪಂಚಲಿಂಗ ದರ್ಶನ ನಡೆಯುತ್ತದೆ. ಈ ಸಮಯದಲ್ಲಿ ಸಾವಿರಾರು ಭಕ್ತರು ಮರಳಿನಡಿಯಿಂದ ಹೊರಬಂದ ಈ ದೇವಸ್ಥಾನಗಳನ್ನು ದರ್ಶಿಸಿ ಪುಣ್ಯ ಪಡೆಯುತ್ತಾರೆ. ಕಾವೇರಿ ತೀರದ ಸೊಬಗು. ದೇವಾಲಯದ ಸಮೀಪದಲ್ಲೇ ಜೀವನದಿ ಕಾವೇರಿಯು ಶಾಂತವಾಗಿ ಹರಿಯುತ್ತಾಳೆ. ಇಲ್ಲಿನ ಮರಳಿನ ರಾಶಿಯಲ್ಲಿ ನಡೆಯುವುದು ಮತ್ತು ನದಿ ತೀರದಲ್ಲಿ ಸಮಯ ಕಳೆಯುವುದು ಪ್ರವಾಸಿಗರಿಗೆ ಒಂದು ಮರೆಯಲಾಗದ ಅನುಭವ ನೀಡುತ್ತದೆ. ಇತಿಹಾಸದ ಹಳಿಗಳ ಮೇಲೆ ರೈಲ್ವೆ ಮ್ಯೂಸಿಯಂ. ಮೈಸೂರಿನ ಪ್ರಮುಖ 10 ಪ್ರವಾಸಿ ತಾಣಗಳ ಸರಣಿಯ ಕೊನೆಯ ನಿಲ್ದಾಣಕ್ಕೆ ನಾವು ಬಂದಿದ್ದೇವೆ. ಅದೇ ಮೈಸೂರಿನ ರೈಲ್ವೆ ಮ್ಯೂಸಿಯಂ ಅಥವಾ ರೈಲ್ವೆ ವಸ್ತು ಸಂಗ್ರಹಾಲಯ. ರೈಲ್ವೆ ಇತಿಹಾಸದ ಮೇಲೆ ಆಸಕ್ತಿ ಇರುವವರಿಗೆ ಇದೊಂದು ಅದ್ಭುತ ಲೋಕ. ಬನ್ನಿ ಇದರ ವಿಶೇಷತೆಗಳನ್ನು ತಿಳಿಯೋಣ. ರೈಲ್ವೆ ಮ್ಯೂಸಿಯಂನ ವಿಶೇಷತೆಗಳು. ದೇಶದ 2ನೇ ಹೆಮ್ಮೆ. ನವದೆಹಲಿಯ ನಂತರ ಭಾರತದಲ್ಲಿ ಸ್ಥಾಪನೆಯಾದ 2ನೇ ರೈಲ್ವೆ ಮ್ಯೂಸಿಯಂ ಇದು. 1979ರಲ್ಲಿ ಅಂದಿನ ರೈಲ್ವೆ ಅಧಿಕಾರಿ ಪಿಎಂ ಜೋಸೆಫ್ ಅವರ ಶ್ರಮದ ಫಲವಾಗಿ ಈ ಮ್ಯೂಸಿಯಂ ಅಸ್ತಿತ್ವಕ್ಕೆ ಬಂತು. ರಾಜಮನೆತನದ ಐಷಾರಾಮಿ ಬೋಗಿಗಳು. ಇಲ್ಲಿನ ಪ್ರಮುಖ ಆಕರ್ಷಣೆಯೆಂದರೆ ಮೈಸೂರು ಮಹಾರಾಜರು ಮತ್ತು ಜೈಪುರ ಮಹಾರಾಜರು ಬಳಸುತ್ತಿದ್ದ ವೈಭವದ ರೈಲು ಬೋಗಿಗಳು. ಅಂದಿನ ಕಾಲದ ರಾಜವೈಭವದ ಪ್ರಯಾಣ ಹೇಗಿರುತ್ತಿತ್ತು ಎಂಬುದಕ್ಕೆ ಇವು ಸಾಕ್ಷಿಯಾಗಿವೆ. ಹಳೆಯ ಕಾಲದ ಇಂಜಿನ್ಗಳ ಸಂಗ್ರಹ. ಹಬೆ ಇಂಜಿನ್ಗಳಿಂದ ಹಿಡಿದು ಇಂದಿನ ಆಧುನಿಕ ತಂತ್ರಜ್ಞಾನದವರೆಗಿನ ರೈಲ್ವೆ ಹುಟ್ಟಿದ ಹಾದಿಯನ್ನು ಇಲ್ಲಿ ಫೋಟೋಗಳು ಮತ್ತು ಗ್ರಾಫಿಕ್ಸ್ ಮೂಲಕ ಸುಂದರವಾಗಿ ಚಿತ್ರಿಸಲಾಗಿದೆ. ಹಳೆಯ ಕಾಲದ ಸಿಗ್ನಲ್ ದೀಪಗಳು ಮತ್ತು ಟಿಕೆಟ್ ಯಂತ್ರಗಳು ಸಹ ಇಲ್ಲಿವೆ. ಮಕ್ಕಳ ಆಟಿಕೆ ರೈಲು, ಟಾಯ್ ಟ್ರೈನ್. ಇಲ್ಲಿ ಮಕ್ಕಳಿಗಾಗಿ ವಿಶೇಷವಾದ ಆಟಿಕೆ ರೈಲು ಇದೆ. ಮ್ಯೂಸಿಯಂನ ಆವರಣದಲ್ಲಿ ಸಾಗುವ ಈ ಪುಟಾಣಿ ರೈಲಿನಲ್ಲಿ ಪ್ರಯಾಣ ಮಾಡುವುದು ಮಕ್ಕಳಿಗೆ ಮತ್ತು ದೊಡ್ಡವರಿಗೂ ಹಬ್ಬದ ಅನುಭವ ನೀಡುತ್ತದೆ. ಮೈಸೂರು ಮತ್ತು ಸುತ್ತಮುತ್ತಲಿನ ಇತರ ಪ್ರೇಕ್ಷಣೀಯ ಸ್ಥಳಗಳು. ನಾವೀಗ 10 ಪ್ರಮುಖ ಸ್ಥಳಗಳನ್ನು ನೋಡಿದ್ದೇವೆ. ಆದರೆ ಮೈಸೂರಿನ ಸೌಂದರ್ಯ ಇಲ್ಲಿಗೆ ಮುಗಿಯುವುದಿಲ್ಲ. ಸಮಯವಿದ್ದರೆ ನೀವು ಈ ಕೆಳಗಿನ ಸ್ಥಳಗಳಿಗೂ ಭೇಟಿ ನೀಡಬಹುದು. ಪ್ರಕೃತಿ ಪ್ರಿಯರಿಗಾಗಿ ಕಾರಂಜಿ ಕೆರೆ, ಕುಕ್ಕರಹಳ್ಳಿ ಕೆರೆ ಮತ್ತು ರಂಗನತಿಟ್ಟು ಪಕ್ಷಿಧಾಮ. ಆಧ್ಯಾತ್ಮಿಕ ಕೇಂದ್ರಗಳು ಸುತ್ತೂರು ಕ್ಷೇತ್ರ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಮತ್ತು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನ. ಮನೋರಂಜನೆ ಮತ್ತು ಕಳೆ ಜಿಆರ್ಎಸ್ ಫ್ಯಾಂಟಸಿ ಪಾರ್ಕ್, ಜಾನಪದ ವಸ್ತು ಸಂಗ್ರಹಾಲಯ ಮತ್ತು ಮೆಲೋಡಿ ವರ್ಲ್ಡ್ ಮೇಣದ ಮ್ಯೂಸಿಯಂ. ವಾಸ್ತುಶಿಲ್ಪ ಲಲಿತ ಮಹಲ್ ಅರಮನೆ. ವೀಕ್ಷಕರೇ, ಮೈಸೂರಿನ ಈ ಭವ್ಯ ಪ್ರವಾಸ ನಿಮಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ 10 ಸ್ಥಳಗಳಲ್ಲಿ ನೀವು ಮೊದಲು ಎಲ್ಲಿಗೆ ಭೇಟಿ ನೀಡಲು ಬಯಸುತ್ತೀರಿ? ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ ನಮ್ಮ ಮುಂದಿನ ಅಪ್ಡೇಟ್ಗಳನ್ನ ಪಡೆಯಿರಿ. ಧನ್ಯವಾದಗಳು.